ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಂಕ್ಷಿ ಮತ್ತೊಬ್ಬ ಹುಡುಗಿ ಸ್ಕಾರ್ಪಿಯೋ ವಶದಲ್ಲಿ ಇರ್ತಾರೆ. ಊಟಕ್ಕೆ ಆ ಗ್ರೀನ್ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡ್ತಾರೆ. ಎಲ್ರು ಕೂಡ ಆ ಊಟನ ಮಾಡ್ತಿದ್ದಾಗೆ ಒಬ್ಬೊಬ್ಬರಾಗೆ ಸ್ಕಾರ್ಪಿಯೋ ವಶ ಆಗ್ತಾರೆ. ಅವರೆಲ್ಲರೂ ಡಿಸೈಡ್ ಆಗ್ತಾರೆ ನಾವು ಕಿಂಗ್ ಸ್ಕಾರ್ಪಿಯೋ ಗುಲಾಮ್ರು ಮಾತ್ರ ಅಂತ. ಆಂಕ್ಷಿ ಲಿಯೋಜಿನ್ ಹತ್ರ ಬಂದು ಬೇರೆ ಊಟಕ್ಕೆ ಗ್ರೀನ್ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿ ಅವನಿಗೂ ಕೂಡ ಕೊಡ್ತಾಳೆ. ಲಿಯೋಜಿನ್ ಕೂಡ ಸ್ಕಾರ್ಪಿಯೋ ವಶ ಆಗ್ತಾನೆ. ಈಗ ರಾತ್ರಿ ಸೀನ್ ನೋಡ್ತೀವಿ. ಲಿನ್ ಚೀಫಾ ರೂಮಿಂದ ಆಚೆ ನಿಂತಿರ್ತಾಳೆ. ಅವಳ ಕಣ್ಣೆಲ್ಲ ರೆಡ್ ಆಗಿರುತ್ತೆ. ಅವಳ ಬಾಡಿಗೆ ಪವರ್ ಬಂದಿರುತ್ತೆ. ಚೀಫಾ ಡೋರನ್ನ ಓಪನ್ ಮಾಡ್ತಿದ್ದಾಗೆ ಅವಳನ್ನ ಜೋರಾಗಿ ತಳ್ಳಿಬಿಡ್ತಾಳೆ. ಅವಳು ತಳ್ಳಿದ ಫೋರ್ಸ್ಗೆ ಚೀಫಾ ತುಂಬಾ ದೂರ ಹೋಗಿ ಬೀಳ್ತಾಳೆ. ಅವಳ ಕೈಲಿ ಮೇಲ್ಗಡೆ ಕೂಡ ಎಳದಿಕ್ಕಾಗ್ತಿರಲ್ಲ. ಲಿನ್ ಚೀಫಾ ಹತ್ರ ಬಂದು ಅವಳ ಶಕ್ತಿನ ಅವಳ ಬಾಡಿ ಒಳಗಡೆ ಬಿಡ್ತಾಳೆ. ಚೀಫಾಗೆ ತುಂಬಾನೇ ನೋವಾಗ್ತಿರುತ್ತೆ. ಅವಳ ಬಾಯಿಂದ ವಾಲಿಪಲ್ ಕೂಡ ಆಚೆ ಬರುತ್ತೆ. ಅದನ್ನ ಲಿನ್ ತಗೋತಾಳೆ. ಅವಳು ಅಲ್ಲಿಂದ ಹೋಗಷ್ಟರಲ್ಲಿ ಅಲ್ಲಿಗೆ ಮುಲಾಂಗ್ ಕೂಡ ಬರ್ತಾನೆ. ಚೀಫಾ ಇರೋ ಸ್ಥಿತಿನ ನೋಡಿ ಅವನಿಗೆ ಗಾಬರಿ ಆಗುತ್ತೆ. ಸಮಯ ನೋಡಿಕೊಂಡು ಲಿನ್ ವಾಲಿಪಲ್ನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮುಲಾಂಗ್ ಚೀಫಾಗೆ ಧೈರ್ಯವಾಗಿರುವಂತ ಹೇಳಿ ಅವಳನ್ನ ಎತ್ಕೊಂಡು ಡಾಕ್ಟರ್ ಹತ್ರ ಹೋಗೋದಿಕ್ಕೆ ಆಚೆ ಬರ್ತಾನೆ. ಆದ್ರೆ ಸ್ಕಾರ್ಪಿಯೋ ವಶದಲ್ಲಿದ್ದ ಮುಲಾಂಗ್ ಜನಗಳೆಲ್ಲ ಅವನನ್ನ ತಡೀತಾರೆ, ಹೋಗೋದಿಕ್ಕೆ ಬಿಡೋದಿಲ್ಲ. ಮುಲಾಂಗು ಕೂಡ ಅರ್ಥ ಆಗುತ್ತೆ ಇವರೆಲ್ಲರೂ ಸ್ಕಾರ್ಪಿಯೋ ವಶದಲ್ಲಿದ್ದಾರೆ ಅಂತ. ಅದರಿಂದ ಮುಲಾಂಗ್ ಚೀಫಾನ ಎತ್ಕೊಂಡು ಹಿಂದಿನ ಬಾಗ್ಲಿಂದ ಹೊರಟೋಗ್ತಾನೆ. ಕಾಡೊಳಗಡೆ ಬಂದು ಕೂತ್ಕೊಂಡು ಅವನ ಶಕ್ತಿಯಿಂದ ಅವಳ ಕೈನ ಸರಿ ಮಾಡ್ತಾ ಅವಳ ಕತ್ತನ್ನ ಕಚ್ಚಿ ಅವಳ ಬಾಡಿ ಒಳಗಡೆ ಇದ್ದ ವಿಷನ ಆಚೆ ತೆಗಿತಾನೆ. ಅದ್ರಿಂದ ಅವನು ಮತ್ತಷ್ಟು ವೀಕ್ ಆಗ್ತಾನೆ. ಇನ್ನು 3 ದಿವಸ ಮಾತ್ರ ಮುಲಾಂಗ್ ಬದುಕಿರೋದು. ಅದೇ ಸಮಯಕ್ಕೆ ಅಲ್ಲಿಗೆ ಚೀಫಾ ಸೇನಾಪತಿ ಕೂಡ ಕಾಡಕ್ ಬಂದಿರ್ತಾನೆ. ಪ್ಯಾಲೇಸ್ ನಲ್ಲಿ ಅವನು ಊಟ ಮಾಡಿರೋದಿಲ್ಲ. ಮುಲಾಂಗ್ ಚೀಫಾ ಇರೋ ಸ್ಥಿತಿನ ನೋಡಿ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ನೀವು ಇಲ್ಲೇರಿ, ಪ್ಯಾಲೇಸ್ ನಲ್ಲಿ ಸಿಚುವೇಶನ್ ಹೇಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ವಾಪಸ್ ಬರ್ತಾನೆ. ಅವನು ಬರ್ತಿದ್ದಾಗೆ ಲಿನ್ ಅವನನ್ನ ಬಂಧಿಸಿ ಕೇಳ್ತಾಳೆ, ಚೀಫಾ ಮುಲಾಂಗ್ ಎಲ್ಲಿದ್ದಾರೆ ಹೇಳು ಅಂತ. ತುಂಬಾನೇ ಹೊಡಿತಾರೆ. ಆದ್ರೂ ಕೂಡ ಸೇನಾಪತಿ ಬಾಯ್ ಬಿಡೋದಿಲ್ಲ. ಅವನ್ ಲವರ್ನ ಇಟ್ಕೊಂಡು ಅವಳಿಗೂ ಕೂಡ ಹೊಡಿತಾ ಕೇಳ್ತಾರೆ, ನೀನು ಹೇಳಿಲ್ಲ ಅಂದ್ರೆ ಈ ಹುಡುಗಿನ ಸಾಯಿಸ್ಬಿಡ್ತೀವಿ ಅಂತ. ಆದ್ರೂ ಕೂಡ ಸೇನಾಪತಿ ಹೇಳೋದಿಲ್ಲ. ಅವನನ್ನ ಅವನೇ ಕೊಂದ್ಕೊಂಡ್ಬಿಡ್ತಾನೆ. ಅವನ್ ಲವರ್ ಸಾಯೋದನ್ನ ಅವನ ಕೈಲಿ ನೋಡೋದಕ್ಕೆ ಆಗೋದಿಲ್ಲ. ಹಾಗಂತ ಚೀಫಾ ಮುಲಾಂಗ್ ಬಗ್ಗೆ ಕೂಡ ಹೇಳೋದಿಕ್ಕೆ ಇಷ್ಟ ಇರೋದಿಲ್ಲ. ಲಿನ್ಗೆ ಅರ್ಥ ಆಗುತ್ತೆ ಇವರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಸೇನಾಪತಿ ಅವನ ಲವರ್ಗೆ ಗುಡ್ ಬೈ ಅಂತ ಹೇಳಿ ಈ ಪ್ರಪಂಚನ ಬಿಟ್ಟೋಗ್ತಾನೆ. ಚೀಫಾಗೆ ಪ್ರಜ್ಞೆ ಬಂದಾಗ ಮುಲಾಂಗ್ ಸ್ಥಿತಿನ ನೋಡಿ ಅವಳಿಗೆ ತುಂಬಾನೇ ನೋವಾಗುತ್ತೆ. ಅಳೋದಕ್ಕೆ ಶುರು ಮಾಡ್ತಾಳೆ. ಆಗ ಮುಲಾಂಗ್ ಹೇಳ್ತಾನೆ, ನೀನು ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಅವಳನ್ನ ಕಳ್ಸೋದಿಕ್ಕೆ ಡೋರನ್ನ ಓಪನ್ ಮಾಡ್ತಾನೆ. ಆದ್ರೆ ಚೀಫಾ ಮುಲಾಂಗ್ನ ಕಷ್ಟದಲ್ಲಿ ಬಿಟ್ಟು ಹೋಗೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಆಕಾಶದಲ್ಲಿದ್ದ ಮೂನ್ನ ನೋಡ್ತಿದ್ದಾಗೆ ಮುಲಾಂಗ್ ಔಟ್ ಆಫ್ ಕಂಟ್ರೋಲ್ ಆಗ್ತಾನೆ. ಚೀಫಾ ಮೇಲೆ ದಾಳಿ ಮಾಡಿ ಅವಳ ಕತ್ತನ್ನ ಇಟ್ಕೋತಾನೆ. ಅವನಿಗೆ ರಿಯಲೈಸ್ ಮಾಡ್ಕೊಂಡು ಕಂಟ್ರೋಲ್ ಆಗ್ತಾನೆ. ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಆದ್ರೆ ಚೀಫಾ ಅವನನ್ನ ಹಗ್ ಮಾಡ್ಕೊಂಡು ನಾನು ಇಲ್ಲೇ ಇದ್ದೀನಿ, ನೀನು ಭಯ ಪಡ್ಬೇಡ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡ್ತಿರ್ತಾನೆ. ಮುಲಾಂಗ್ ಅವನ ಶಕ್ತಿನೆಲ್ಲ ಉಪಯೋಗಿಸಿ ಮತ್ತೊಂದು ಡೋರಿನ ಓಪನ್ ಮಾಡಿದ್ರಿಂದ ಲಿನ್ಗೆ ಗೊತ್ತಾಗಿರುತ್ತೆ ಮುಲಾಂಗ್ ಚೀಫಾ ಈ ಕಾಡೊಳಗಡೆನೆ ಇದ್ದಾರೆ ಅಂತ. ಅವ್ರಿರೋ ಜಾಗನ ತಿಳ್ಕೊಂಡು ಅವ್ರ ಹತ್ರ ಬಂದು ಮುಲಾಂಗ್ ಚೀಫನ್ನ ಬಂಧಿಸ್ತಾರೆ. ಅವರಿಬ್ರು ಕೂಡಾಕಿರ್ತಾರೆ. ಲಿನ್ ಅವರಿಬ್ರು ನೋಡಿ ನಗ್ತಾ ಇರ್ತಾಳೆ. ಆಗ ಚೀಫಾ ಲಿನ್ ಹತ್ರ ಬಂದು ಹೇಳ್ತಾಳೆ, ಪ್ಲೀಸ್ ನನ್ನನ್ನು ಕೂಡ ನಿನ್ ಜೊತೆ ಕರ್ಕೊಂಡೋಗು. ಈ ವೋಲ್ಫ್ ಕಿಂಗ್ ನನ್ನನ್ನ ಬಲವಂತವಾಗಿ ಇಟ್ಕೊಂಡಿದ್ದಾನೆ. ಅವನ ಜೊತೆ ಇರೋದಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅವಳ ಮಾತನ್ನ ಕೇಳಿಸ್ಕೊಂಡು ಮುಲಾಂಗ್ ಅಳ್ತಾ ಇರ್ತಾನೆ. ಚೀಫಾ ನನಗೆ ನಿಜವಾಗ್ಲೂ ಮೋಸ ಮಾಡ್ತಿದ್ದಾಳ ಅಂತ. ಆಗ ಲಿನ್ ಅವಳಿಗೆ ಒಂದು ಷರತ್ತಾಗ್ತಾಳೆ, ನಿನ್ನ ನನ್ನ ಜೊತೆ ಕರ್ಕೊಂಡೋಗ್ಬೇಕು ಅಂದ್ರೆ ನಾನು ಹೇಳ್ದಾಗೆ ನೀನು ಕೇಳಬೇಕು. ಮುಲಾಂಗ್ನ ನಾಳೆ ಎಲ್ರ ಮುಂದೆ ಸಾಯಿಸ್ಬೇಕು ಅಂತ. ಚೀಫಾ ಅವಳ ಮಾತಿಗೆ ಒಪ್ಕೋತಾಳೆ. ಲಿನ್ ಚೀಫಾನ ಅವಳ ಜೊತೆಲೆ ಅಲ್ಲಿಂದ ಕರ್ಕೊಂಡೋಗ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಜಿನ್ ಅವ್ರ ಅಣ್ಣನ ನೋಡೋದಿಕ್ಕೆ ಅಂತ ಬರ್ತಾನೆ. ಅವನು ಹೇಳ್ತಾನೆ, ಈಗ ನಿಮ್ಗೆ ಅರ್ಥ ಆಗ್ತಿದ್ಯಾ ಬಂದಿಯಾಗಿರೋದು ಅಂದ್ರೆ ಎಷ್ಟು ಕಷ್ಟ ಅಂತ. ಆ ವಾಲಿಪಲ್ಗಾಗಿ ನೀನ್ ಪ್ರಾಣ ಕೂಡ ಕಳ್ಕೊಳ್ಳೋದಿಕ್ಕೆ ರೆಡಿ ಇದೆಯಾ, ಅದ್ರಲ್ಲಿ ಅಂತದ್ದು ಏನಿದೆ. ಆಗ ಮುಲಾಂಗ್ ಅವನಿಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಾನೆ. ಆ ವಾಲಿಪಲ್ ನಲ್ಲಿ ಇಡೀ ಬಿ ಸಿಟಿ ಕನೆಕ್ಟ್ ಆಗಿದೆ. ಅದು ನನಗೆ ಸಿಗ್ಲಿಲ್ಲ ಅಂದ್ರೆ ಆಲಿ ವಾಟರ್ನ ಜಾಸ್ತಿ ಮಾಡೋದಿಕ್ಕೆ ಆಗೋದಿಲ್ಲ. ಇಡೀ ಬಿ ಸಿಟಿನೇ ಮುಳುಗ
ಮುಳುಗೋಗ್ಬಿಡುತ್ತೆ. ನಿನಗೆ ವಾಲಿಪಾಲ್ ಬಗ್ಗೆ ಸರಿಯಾಗಿ ಹೇಳಿಲ್ಲ ಅನ್ಸುತ್ತೆ. ಆ ಸ್ಕಾರ್ಪಿಯೋ ನಿನ್ಗೂ ಕೂಡ ಮೋಸ ಮಾಡ್ತಿದ್ದಾನೆ. ನಿನಗೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ರೂಮ್ಗೆ ಹೋಗಿ ನೋಡಬಹುದು, ಆಲಿ ವಾಟರ್ ಎಲ್ಲ ಕಡಿಮೆ ಆಗಿರುತ್ತೆ. ಜಿಂಗೆ ಮುಲಾಂಗ್ ಮಾತ್ ಮೇಲೆ ನಂಬಿಕೆ ಇರೋದಿಲ್ಲ, ಅದರಿಂದ ಮುಲಾಂಗ್ ರೂಮ್ಗೆ ಬಂದು ನೋಡ್ತಾನೆ. ಅವ್ನು ಹೇಳ್ದಾಗೆ ಆಲಿ ವಾಟರ್ ಎಲ್ಲ ಕಡಿಮೆ ಆಗಿರುತ್ತೆ. ಆಗ ಜಿಯಾಂಗ್ಗೆ ಅರ್ಥ ಆಗುತ್ತೆ ಅವ್ರ ಅಣ್ಣ ಸರಿಯಾಗಿ ಹೇಳಿದ್ದಾರೆ ಅಂತ. ನೆಕ್ಸ್ಟ್ ಡೇ ಮುಲಾಂಗ್ ನ ಕಟ್ಟಾಕಿರ್ತಾರೆ. ಎಲ್ರು ಕೂಡ ಸುತ್ತ ನಿಂತಿರ್ತಾರೆ. ಇವತ್ ಮುಲಾಂಗ್ ಡೆತ್ ಆಗುತ್ತೆ ಅಂತ. ಎದುರುಗಡೆಯಿಂದ ಚೀಫಾ ಬರ್ತಾಳೆ. ಅವಳ ಕೈಗೆ ಕತ್ತಿ ಕೊಡ್ತಾರೆ. ಎಲ್ರು ಕೂಡ ಅನ್ಕೊಂಡಿರ್ತಾರೆ ಚೀಫಾ ಮುಲಾಂಗ್ನ ಸಾಯಿಸ್ತಾಳೆ ಅಂತ. ಆದ್ರೆ ಅವಳು ಕತ್ತಿಯಿಂದ ಮುಲಾಂಗ್ ಕೈನ ಕುಯ್ದು ಅವಳ ಕೈಯನ್ನು ಸಹ ಕುಯ್ಕೊಂಡು ಅವನ ಕೈನ ಗಟ್ಟಿಯಾಗಿ ಇಟ್ಕೊಂಡು ಮುಲಾಂಗ್ಗೆ ಕಿಸ್ ಮಾಡ್ತಾಳೆ. ಮುಲಾಂಗ್ ಮೊದಲೇ ಜೈಲಿನಲ್ಲಿ ಚೀಫಾಗೆ ಹೇಳಿರ್ತಾನೆ ಬ್ಲಡ್ ನ ಆನ್ ಮಾಡಿ ಕಿಸ್ ಮಾಡಿದ್ರೆ ಮುಲಾಂಗ್ ಬಾಡಿ ಒಳಗಡೆ ಪವರ್ ಬರುತ್ತೆ ಅಂತ. ಯಾಕಂದ್ರೆ ಚೀಫಾ ತುಂಬಾ ದಿವಸದಿಂದ ವಾಲಿಪಾಲ್ ನ ಅವಳ ಬಾಡಿ ಒಳಗಡೆ ಇಟ್ಟಿದ್ರಿಂದ ಅವಳ ದೇಹದಲ್ಲಿ ತುಂಬಾನೇ ಪವರ್ ಇರುತ್ತೆ. ಚೀಫಾ ಜಾಸ್ತಿ ಪವರ್ ನ ಯೂಸ್ ಮಾಡಿದ್ರಿಂದ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾಳೆ. ಮುಲಾಂಗ್ ಮೇಲೆ ಎಲ್ರು ಕೂಡ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಮುಲಾಂಗ್ ಆಗ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ. ಅವನ ಬಾಡಿಯಿಂದ ಒಂದ್ ರೀತಿ ಪವರ್ ಆಚೆ ಬರುತ್ತೆ. ಎಲ್ರು ಕೂಡ ತುಂಬಾನೇ ದೂರ ಹೋಗಿ ಬಿದ್ದೋಗ್ತಾರೆ. ಎಲ್ರು ಕೂಡ ಪ್ರಜ್ಞೆ ಇಲ್ದಲೆ ಬಿದ್ದೋಗಿರ್ತಾರೆ. ಆದ್ರೆ ಲಿನ್ಗ್ ಮಾತ್ರ ಏನೂ ಆಗಿರಲ್ಲ. ಮುಲಾಂಗ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಆದ್ರೆ ಮುಲಾಂಗ್ ಜೋರಾಗಿ ಅವಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಲಿಪಾಲ್ ಕೂಡ ಅವಳ ದೇಹದಿಂದ ಆಚೆ ಬರುತ್ತೆ. ಲಿನ್ ಡೆತ್ ಆಗುತ್ತೆ. ಮುಲಾಂಗ್ ಚೀಫ್ ಹತ್ರ ಬಂದು ಏನಾದ್ರೂ ಮಾತಾಡು ಅಂತ ಹೇಳ್ತಿರ್ತಾನೆ. ಆದ್ರೆ ಅವಳ ಕೈಲಿ ಮಾತಾಡೋದಿಕ್ಕೆ ಆಗ್ತಾ ಇರಲ್ಲ. ನೆಕ್ಸ್ಟ್ ಸ್ಟೋರಿ 2 days ಮುಂದೆ ಹೋಗುತ್ತೆ. ಚೀಫಾಗೆ ಪ್ರಜ್ಞೆ ಬರುತ್ತೆ. ಆಗ ಆಂಕ್ಷಿ ಹೇಳ್ತಾಳೆ ಪ್ರಿನ್ಸಸ್ ನೀವು ಭಯ ಪಡ್ಬೇಡಿ, ನಮ್ ಶತ್ರುಗಳೆಲ್ಲ ಡೆತ್ ಆಗಿದೆ, ಬಿ ಸಿಟಿ ಈಗ ಸೇಫ್ ಆಗಿದೆ, ಯಾರು ಕೂಡ ವಶದಲ್ಲಿಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಚೀಫಾಗೆ ತುಂಬಾನೇ ಖುಷಿ ಆಗುತ್ತೆ. ಆಂಕ್ಷಿ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಚೀಫಾ ಎಲ್ಲಾ ಕಡೆನೂ ಮುಲಾಂಗ್ ನ ಹುಡುಕ್ತಾ ಅವ್ನ ರೂಮ್ಗೆ ಬರ್ತಾಳೆ. ಫೈನಲಿ ಮುಲಾಂಗ್ ಸಿಗ್ತಾನೆ. ಅವನನ್ನ ಬಂದು ಅಗ್ ಮಾಡ್ಕೋತಾಳೆ. ಅವನು ಆಲಿವ್ ವಾಟರ್ ನ ಸರಿ ಮಾಡೋದಿಕ್ಕೆ ಅಂತ ಹೋಗಿರ್ತಾನೆ. ಚೀಫಾ ಅವನನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿಯಾಗಿರುತ್ತೆ. ಎಲ್ಲ ಸರಿ ಹೋಗಿರುತ್ತೆ. ಮುಲಾಂಗ್ ಕೂಡ ಪದೇ ಪದೇ ಚೇಂಜ್ ಆಗ್ದಲೆ ಡೇ ಫಾರ್ಮ್ ಅಲ್ಲೇ ಇರ್ತಾನೆ. ಸೇನಾಪತಿ ನೆನಪಾಗ್ತಿದ್ದಾಗೆ ಚೀಫಾ ಮುಲಾಂಗ್ ನ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ ನಮ್ಮನ್ನ ಕಾಪಾಡೋದಿಕ್ಕೆ ಅಂತ ಅವನನ್ನ ಅವನೇ ಸಹಿಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಕೇಳಿ ಅವಳಿಗೆ ತುಂಬಾನೇ ನೋವಾಗುತ್ತೆ. ಜೋರಾಗಿ ಎಳೋದಿಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಜಾನ್ ಅವ್ರ ಅಣ್ಣನ ಮೀಟ್ ಮಾಡಿ ಅವನ ಎಲ್ಲಾ ತಪ್ಪಿಗೂ ಕ್ಷಮೆ ಕೇಳ್ತಾನೆ. ಜೊತೆಗೆ ಚೀಫ್ ಅನ್ನ ಫಾಲೋ ಮಾಡ್ತಿರ್ತಾಳಲ್ವಾ ಆ ಹುಡುಗಿನೂ ಕ್ಷಮಿಸೋದಿಕ್ಕೆ ಹೇಳ್ತಾನೆ. ಆಗ ಮುಲಾಂಗ್ ಹೇಳ್ತಾನೆ ಅವಳನ್ನ ಜೀವಂತವಾಗಿ ಬಿಡ್ತೀನಿ, ಆದ್ರೆ ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತೆ. ಆಗ ಜಿಯಾಂಗ್ ಹೇಳ್ತಾನೆ ಥ್ಯಾಂಕ್ಸ್ ಅವಳನ್ನ ಜೀವಂತವಾಗಿ ಬಿಟ್ಟಿದ್ದಕ್ಕೆ ಅಂತ ಹೇಳಿ ಅವನನ್ನ ಅವನೇ ಸಹಿಸ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾನೆ. ಆಗ ಮುಲಾಂಗ್ ಅವನನ್ನ ಕಾಪಾಡ್ತಾನೆ. ಜಿಯಾಂಗ್ ಮುಲಾಂಗ್ಗೆ ಅವನ್ ಸ್ವಂತ ತಮ್ಮ ಆಗಿರ್ತಾನೆ. ಅದರಿಂದ ಅವನನ್ನ ಮನ್ಸಾರ ಕ್ಷಮಿಸಿರ್ತಾನೆ. ಜಿಯಾಂಗ್ ತುಂಬಾನೇ ಎಮೋಷನಲ್ ಆಗ್ತಾನೆ. ಅವನ್ ತಂದೆ ಮುಲಾಂಗ್ನೆ ಯಾಕೆ ಕಿಂಗ್ ಮಾಡಿದ್ದಾರೆ ಅಂತ ಅವನಿಗಾಗ ಅರ್ಥ ಆಗುತ್ತೆ. ಮತ್ತೊಂದ್ ಕಡೆ ಆಂಕ್ಷಿ ಚೀಫಾ ಜೊತೆ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಲಿಯಜನ್ ಬಂದು ಆಂಕ್ಷಿನ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಹೊರ್ಗಡೆ ಕರ್ಕೊಂಡ್ ಬರ್ತಾನೆ. ಅವನು ಹೇಳ್ತಾನೆ ನಾನ್ ನಿನ್ನ ತುಂಬಾ ದಿವಸದಿಂದ ಲೈಕ್ ಮಾಡ್ತಿದ್ದೀನಿ, ಆದ್ರೆ ಅದನ್ನ ನನ್ನ ಕೈಲಿ ಹೇಳೋದಿಕ್ಕಾಗ್ಲಿಲ್ಲ. ಅವನ್ ಮಾತನ್ನ ಕೇಳಿ ಆಂಕ್ಷಿಗೆ ತುಂಬಾನೇ ಖುಷಿ ಆಗುತ್ತೆ. ಅವಳು ಕೂಡ ಲಿಯಜನ್ ನ ಪ್ರೀತಿಸ್ತಾ ಇರ್ತಾಳೆ. ಬೇಗನೆ ಅವಳ ಮುಖಕ್ಕೆ ಮಾಸ್ಕ್ ನ ಹಾಕೋತಾಳೆ. ಯಾಕಂದ್ರೆ ಲಿಯಜನ್ ಸ್ನೇಕ್ ಆಗಿರೋದ್ರಿಂದ ಅವನ್ ಬಾಯ್ಲಿ ವಿಷ ಇರುತ್ತೆ. ಫೈನಲಿ ಲಿಯಜನ್ ಆಂಕ್ಷಿಗೆ ಕಿಸ್ ಮಾಡ್ತಾನೆ. ಅವಳು ಕೂಡ ತುಂಬಾನೇ ಖುಷಿಯಾಗಿರ್ತಾಳೆ. ರಾತ್ರಿ ಎಲ್ರು ಕೂಡ ಆಕಾಶಕ್ಕೆ ದೀಪ ಬಿಡೋದಿಕ್ಕೆ ಅಂತ ಬಂದಿರ್ತಾರೆ ಸೇನಾಪತಿ ನೆನಪಿಗಾಗಿ. ಯಾಕಂದ್ರೆ ಪೀಸ್ ಸಿಟಿನ ಕಾಪಾಡೋದಿಕ್ಕೆ ಅವನ್ ಪ್ರಾಣನೇ ಬಲಿ ಕೊಟ್ಟಿರ್ತಾನೆ. ಎಲ್ರು ಕೂಡ ಸೇನಾಪತಿನ ತುಂಬಾನೇ ಮಿಸ್ ಮಾಡ್ಕೋತಿರ್ತಾಳೆ. ಅವಳ ಲವ್ವರ್ ಕೂಡ ಅಲ್ಲೇ ಇರ್ತಾಳೆ. ಅವಳು ಮನ್ಸಲ್ಲೇ ಹೇಳ್ತಾಳೆ ನನ್ನ ಜೀವನ ಪೂರ್ತಿ ನನ್ನ ಲೈಫಲ್ಲಿ ಹೀರೋ ಆಗೇ ಇರ್ತೀಯ. ನೆಕ್ಸ್ಟ್ ಡೇ ಚೀಫಾ ಮುಲಾಂಗ್ಗೆ ಕಪಲ್ ಡ್ರೆಸ್ ನ ತೋರಿಸ್ತಾಳೆ. ಆ ಡ್ರೆಸ್ ಮುಲಾಂಗ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಚೀಫಾ ಮುಲಾಂಗ್ ಜೊತೆ ರೊಮ್ಯಾಂಟಿಕ್ ಆಗಿ ನಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾಳೆ. ಇಲ್ಲಿವರೆಗೂ ಅವಳ ಪ್ರೀತಿನ ಸರಿಯಾಗಿ ಅವನ್ ಮುಂದೆ ತೋರಿಸಿರೋದಿಲ್ಲ. ಆಗ ಮುಲಾಂಗ್ ಚೀಫಾನ
ಅವನನ್ನ ನೋಡ್ತಾ ಹೇಳ್ತಾನೆ, ನಿನ್ಗೆ ಗೊತ್ತಿಲ್ಲ, ನೀನು ನಾನು ನೋಡ್ತಾ ನಾನು ಎಷ್ಟು ಕಂಟ್ರೋಲ್ ಮಾಡ್ಕೋತಿದ್ದೆ ಅಂತ. ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಈಗ 2 ವರ್ಷ ಕಳೆದಿರುತ್ತೆ. ಜಿಯಾಂಗ್ ಕೆಲಸ ಮಾಡ್ತಾ ಮಾಡ್ತಾ ತುಂಬಾನೇ ಸುಸ್ತಾಗಿರ್ತಾನೆ. ಅವನು ಹೇಳ್ತಾನೆ, ಮುಲಾಂಗ್ ಲಿಯೋಜಿನ್ ಇಬ್ರು ಕೂಡ ಅವ್ರ ಹೆಂಡತಿರ್ ಜೊತೆ ಸುತ್ತಾಡೋದಕ್ಕೆ ಅಂತ ಹೋಗಿದ್ದಾರೆ, ಎಲ್ಲಾ ಕೆಲ್ಸನೂ ನನ್ ಮೇಲೆ ಬಿಟ್ಟಿದ್ದಾರೆ. ಆಗ ಶಿನ್ ಹೇಳ್ತಾಳೆ, ಪರವಾಗಿಲ್ಲ, ಅವರು ಸುತ್ತಾಡ್ಕೊಂಡು ಬಂದ್ಮೇಲೆ ನಾವ್ ಹೋಗೋಣ, ಅಲ್ಲಿವರೆಗೂ ಎಲ್ಲಾ ಕೆಲ್ಸನೂ ನಾವೇ ಮಾಡೋಣ. ಮಾತ್ ಕೇಳಿ ಜಿಯಾಂಗ್ಗೆ ತುಂಬಾನೇ ಖುಷಿ ಆಗುತ್ತೆ. ಇವರಿಬ್ರು ಕೂಡ ಮದ್ವೆ ಆಗಿರ್ತಾರೆ. ಜಿಯಾಂಗ್ ಶಿನ್ ನ ಹಗ್ ಮಾಡ್ಕೋತಾನೆ. ಮತ್ತೊಂದ್ ಕಡೆ ಚೀಫಾ ಮುಲಾಂಗ್ ಇಬ್ರು ಕೂಡ ದಾಶಿಯಾ ಸ್ಟೇಟ್ಗೆ ಬಂದಿರ್ತಾರೆ. ಚೀಫಾ ಅವಳ ತಂಗಿ ಜೊತೆ ಆಟ ಆಡ್ತಿರ್ತಾಳೆ. ಅಲ್ಲಿಗೆ ಒಬ್ಬ ಲೇಡಿ ಬಂದು ಹೇಳ್ತಾರೆ, ಕಿಂಗ್ ಕ್ವೀನ್ ಅಂದ್ರೆ ಚೀಫ್ ಆಫ್ ಪೇರೆಂಟ್ಸ್ ಮಕ್ಕಳ ಜೊತೆ ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ಬೇಕಂತೆ ಅಂತ ಹೇಳ್ತಾರೆ. ಅಂದ್ರೆ ಚೀಫಾಗೆ ಟ್ವಿನ್ಸ್ ಮಕ್ಕಳಾಗಿರುತ್ತೆ. ಆಗ ಚೀಫಾ ಹೇಳ್ತಾಳೆ, ಪರವಾಗಿಲ್ಲ, ಅಪ್ಪ ಅಮ್ಮನ್ಗೆ ಹೇಳಿ ಇನ್ನು ಕೆಲವು ತಿಂಗಳು ಮಕ್ಕಳನ್ನ ಅವ್ರ ಹತ್ರನೇ ಇಟ್ಕೊಳ್ಳೋದಿಕ್ಕೆ. ನಾನು ಮುಲಾಂಗ್ ಜೊತೆ ಯುರೋಪ್ ಸುತ್ತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಬ್ರು ಕೂಡ ಸುತ್ತಾಡೋದಿಕ್ಕೆ ಅಂತ ಬಂದಿರ್ತಾರೆ. ಮುಲಾಂಗ್ಗೆ ಈ ರೀತಿ ಡ್ರೆಸ್ ಮಾಡ್ಕೊಂಡು ಮುಜುಗರ ಅನಿಸ್ತಾ ಇರುತ್ತೆ. ಚೀಫಾ ಹೇಳ್ತಾಳೆ, ಈ ಡ್ರೆಸ್ ಅಲ್ಲಿ ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ. ಅವಳ ಮಾತನ್ನ ಕೇಳಿ ಅವನಿಗೂ ಕೂಡ ಖುಷಿ ಆಗುತ್ತೆ. ಇಲ್ಲಿಗೆ ಈ ಡ್ರಾಮಾ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಡ್ರಾಮಾಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.